ಸುಡುವ ಬಿಸಿಲಿಗೆ ಶರೀರದ ನೀರೆಲ್ಲ ಬಸಿಯುತ್ತಿದೆ. ಹಾಯಾಗಿ ಮರದ ನೆರಳಲ್ಲಿ ಒರಗೋಣವೆಂದರೆ ಹೊಟ್ಟೆಯ ತಾಳ ತಪ್ಪುತ್ತಿಲ್ಲ. ಕಾಡಿನೊಳಗೆ ಕಾಫಿ ತೋಟಗಳ ನಡುವೆ ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕಿದರೂ ಒಂದೇ ಒಂದು ಹಣ್ಣಿಲ್ಲ. ಹಸಿವು ಹಿಂಗಿಸಲು ಕಾಯುತ್ತಿರುವ ಪರಿವಾರ ದೊಡ್ಡದು. ಜೀವನ ಪರ್ಯಂತ ಕಾಯುವುದೊಂದೇ ದಾರಿ. ಸುಡು ಬಿಸಿಲಿಗೆ ಹೆಬ್ಬಾವಿನಂತೆ ಮಲಗಿರುವ ಡಾಮರು ರಸ್ತೆಯಲ್ಲಿ ಬರುವ ಪ್ರಯಾಣಿಕರಿಗಾಗಿ ಹಾತೊರೆದು ಕಾಯುತ್ತಿದೆ ಮಂಗಣ್ಣನ ಪರಿವಾರ. ಚಟ್ಟಳ್ಳಿಯಿಂದ ಸಿದ್ದಾಪುರಕ್ಕೆ ಸಾಗುವ ರಸ್ತೆಯಲ್ಲಿ ಪಯಣಿಸುವುದೇ ಅತ್ಯಂತ ತ್ರಾಸದಾಯಕ. 2 ಕಡೆಗಳಲ್ಲಿ ಕಾಫಿಯ ಕಾಡು, ಅಡಿಗಡಿಗೆ ತಿರುವು ಮುರುವು ರಸ್ತೆ. ಈಗಲಂತೂ ಎಷ್ಟೇ ಅಚ್ಚ ಹಸಿರ ಪರಿಸರದ ಮಧ್ಯೆ ನಿಂತರೂ ಮರಗಳೆಡೆಯಿಂದ ನುಗ್ಗಿ ಬರುವ ಸೂರ್ಯ ಶರೀರದ ನೀರನ್ನೆಲ್ಲ ಚೂರು ಬಿಡದೆ ಇಂಗಿಸಿಬಿಡುತ್ತಾನೆ. ಮನುಷ್ಯರ ಪರಿಸ್ಥಿತಿ ಹೀಗಾದರೆ ಕಾಡನ್ನಲ್ಲದೆ ಇರುವಲ್ಲೇ ತಿರುಗಾಡುವ ಈ ಅಮಾಯಕ ಜೀವಿಗಳ ಗತಿಯೇನು? ನಾವಾದರೋ ಆಯಾಸಕ್ಕಿರಲಿ ಎಂದು ಒಂದಿಷ್ಟು ತಿಂಡಿ ತೀರ್ಥದ ಪೊಟ್ಟಣಗಳೊಂದಿಗೆ ಪ್ರಯಾಣಿಸಬಹುದು. ಈ ಪ್ರಾಣಿಗಳಿಗೆ ಪೊಟ್ಟಣ ಕಟ್ಟಿಕೊಡುವವರು ಯಾರು? ಈ ಕಾರಣದಿಂದಲೇ ಚಟ್ಟಳ್ಳಿ ರಸ್ತೆಯ ಅಲ್ಲಲ್ಲಿ ಕಂಡುಬರುವ ಮಂಗಗಳು ಮನುಷ್ಯರ ಬರುವಿಕೆಗಾಗಿ ನಿರೀಕ್ಷೆಯಿಂದಲೇ ಇರುತ್ತವೆ. ಈ ರಸ್ತೆಯಲ್ಲಿದ್ದ ಆಕರ್ಷಕ ಜಲಧಾರೆ ಬಿಸಿಲ ಝಳಕ್ಕೆ ಬರುಡಾಗಿದೆ. ಹಸಿವು ನೀಗಿಸಲು ಒಂದು ಬೊಗಸೆ ನೀರನ್ನಾದರೂ ಕುಡಿಯೋಣವೆಂದರೆ ಈ ಮಂಗಗಳಿಗೆ ಆ ಭಾಗ್ಯವೂ ಇಲ್ಲ. ಎಲ್ಲಿ ಹುಡುಕಿದರೂ ತೊರೆ ತೋಡುಗಳು ಖಾಲಿ ಖಾಲಿ. ಕಲ್ಲಿನೊಳಗೆ ಹುಟ್ಟುವ ಕಪ್ಪೆಗೆ ಅಲ್ಲೇ ಆಹಾರವಿತ್ತು. ಪೊರೆಯುವ ಆ ಭಗವಂತನಿಗೆ ಈ ಮಂಗಗಳ ಹಸಿವಿನ ಕೂಗು ಕೇಳುತ್ತೋ ಗೊತ್ತಿಲ್ಲ. ಆದರೆ ದಾರಿ ಹೋಕರನ್ನು ವಾಹನಗಳನ್ನು ಕಂಡಾಗಲೆಲ್ಲ ಈ ಜೀವಿಗಳು ತಮ್ಮ ಹಸಿವಿನ ದೈನ್ಯತೆಯನ್ನು ತೋರ್ಪಡಿಸುವುದಂತೂ ಸತ್ಯ. ಪುಟ್ಟ ಮರಿಗಳನ್ನು ಎದೆಗಪ್ಪಿಕೊಂಡು ಅತ್ತಿಂದಿತ್ತ ಹಾರಾಡುವ ಕೋತಿಗಳ ಪಾಡು ಮನ ಕಲಕದೆ ಇರದು. ಮಾತು ಬಾರದ, ಹಸಿವನ್ನು ಪ್ರಕಟಿಸಲಾಗದ, ತುತ್ತು ಬೇಕೆಂದು ಕೈ ಸನ್ನೆ ಮಾಡಲಾಗದ ಈ ಮೂಕ ಜೀವಿಗಳು ಹೊಟ್ಟೆ ತುಂಬದೆ ಹೈರಾಣಾಗಿ ಕಾಡಿನ ಕತ್ತಲೆಯೊಳಗೆ ಸತ್ತರೂ ಕೇಳುವವರಿಲ್ಲ. ಹಣ್ಣು ಹಂಪಲುಗಳಿಲ್ಲದೆ, ತಿನ್ನಲು ತುತ್ತಿಲ್ಲದೆ ಕಾಡುವ ಕಾಡುಗಳು ಸಮೃದ್ಧವಾಗುವುದು ಯಾವಾಗ? ಅರಣ್ಯ ಜೀವಿಗಳ ಹಸಿವಿನ ಮೂಕರೋಧನಕ್ಕೆ ಮುಕ್ತಿ ಯಾವಾಗ ಎಂಬುದೇ $1000 ಪ್ರಶ್ನೆ. ಸಂತೋಷ್ ರೈ, ಚಿತ್ತಾರ ನ್ಯೂಸ್, ಮಡಿಕೇರಿ.